ಜಡ್ಜಸ್ಗೆ ನಾವು ಹೇಳಲೇಬೇಕು, ಈಕೆಯ ಜರ್ನಿ ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಚಿತ್ರದುರ್ಗದಲ್ಲಿ ನಮ್ಮ ಜಿ ಕನ್ನಡ ವಾಹಿನಿ ಒಂದು ಈವೆಂಟ್ ನಡೆಯುತ್ತೆ. ಅಲ್ಲಿ ಒಂದು ಚಿಕ್ಕ ಕ್ಲಿಪ್ಪಿಂಗು, ಅಲ್ಲಿ ಈಕೆ ಆಡಿಯನ್ಸ್ ಮಧ್ಯದಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾರೆ. ಆ ಫೋಟೋ ಹೆಂಗಿರುತ್ತೆ ತೋರಿಸಿ. ಆಡಿಯನ್ಸ್ ಮಧ್ಯದಲ್ಲಿ ಚಪ್ಪಾಳೆ ಹೊಡಿತಿದ್ದಂತ ಒಂದು ಹುಡುಗಿ ಮಹಾನಟಿ ವೇದಿಕೆ ಹತ್ತುತ್ತಾರೆ. ಕರ್ನಾಟಕದಾದ್ಯಂತ ಎಲ್ಲರ ಮನಸ್ಸುಗಳನ್ನ ಗೆಲ್ತಾರೆ, ಮಹಾನಟಿ ಆಗ್ತಾರೆ. ಆಮೇಲೆ ಟಿಕೆಡಿಗೆ ಬಂದು ಶಿವಣ್ಣನ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಇದು ಕಂಡ್ರಪ್ಪ ಬೆಳವಣಿಗೆ ಅಂತ ಅಂದ್ರೆ ಸೂಪರ್ ಗಗನ. ಹ್ಯಾಪಿ? ವೆರಿ ಮಚ್ ಹ್ಯಾಪಿ. ಆ್ಯಕ್ಚುಲಿ ನಾನು ಅವತ್ತು ಆ ಶೋ ನೋಡಕ್ಕೆ ಹೋಗಿದ್ದು ಜಸ್ಟ್ ಬಿಕಾಸ್ ಅನುಶ್ರೀ ಮ್ಯಾಮ್ ಅಲ್ಲಿ ಬಂದಿರ್ತಾರೆ. ಆ ಸೀರಿಯಲ್ದು ಜಾತ್ರೆ ನಡೀತಿತ್ತು. ಸೊ ನಾನು ಪಿ ಜಿಲಿದ್ದೆ. ಪಿ ಜಿಲಿ 9 ಗಂಟೆ ಮೇಲೆ ಬಿಡಲ್ಲ ಅಂತ ಹೇಳಿದ್ರು. ನಾವು ಬೈಸ್ಕೊಂಡಾದ್ರೂ ಪರವಾಗಿಲ್ಲ ಅನುಶ್ರೀ ಮ್ಯಾಮ್ನ ನೋಡಬೇಕು ಅಂತ ಹೋಗಿ ಜಸ್ಟ್ ಇವ್ರದ್ದು ಅಷ್ಟೇ ಕ್ಲಿಪ್ಪಿಂಗ್ ನೋಡಿಕೊಂಡು ಬಂದ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಯಾ ಹೀರೋ ಬಂದರೂ ನೋಡಿಲ್ಲ, ಹೀರೋಯಿನ್ ಬಂದರೂ ನೋಡಿಲ್ಲ. ಅದಾದಮೇಲೆ ಒಂದು ಶೋ ಫುಲ್ ಇವ್ರ ಪಕ್ಕ ನಿಂತ್ಕೊಂಡು ನಂದು ಒಂದು ಇವ್ರದ್ದು ಕೆಮಿಸ್ಟ್ರಿ, ಒಂದು ಬಾಂಡಿಂಗ್ ಅಷ್ಟು ಬಿಲ್ಡ್ ಆಗುತ್ತೆ ಅಂತ ಮನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ಮತ್ತೆ ಇವ್ರ ಜೊತೆನೆ ಇನ್ನೊಂದು ಶೋ. ಇದಾದ್ಮೇಲೆ ಇನ್ನೊಂದು ಶೋನ. ಇದಾದ್ಮೇಲೆ ನಾನ್ ಸಿಂಗರ್ಸ್ ಅಂತ ಮಾಡಿ ಸರಿ ಅದಾದ್ಮೇಲೆ ಸೂಪರ್ ಕ್ವೀನ್ಸ್ ಅಂತ ಮಾಡಿ ಸೂಪರ್ ಕ್ವೀನ್ಸಿಗೆ ಬರ್ತೀನಿ. ಅದಾದ್ಮೇಲೆ ಅಷ್ಟೇ ಅದು ಭರ್ಜರಿ ಬ್ಯಾಚುಲರ್ಸ್ ಮಾಡಿ ಅದಕ್ಕೊಂದ್ಸತಿ ಬರ್ತೀನಿ. ಅಷ್ಟೊತ್ತಿಗೆ ಮದುವೆ ಆಗ್ಬಿಟ್ಟು ಜೋಡಿ ನಂಬರ್ 1ಗೆ ಬರ್ತೀನಿ. ಜೋಡಿ ನಂಬರ್ 1 ಆದ್ಮೇಲೆ ಮಗುನ್ ಡ್ರಾಮಾ ಜೂನಿಯರ್. ಇದು ಬಯಸಿದ ಬಾಗಿಲು ತೆಗೆಯೋಣ ಅಲ್ವಾ ಜಿ? ಇದು ಒಳಗೆ ಬಂದ್ಬಿಡಿ, ಆಮೇಲೆ ಬಾಗ್ಲಕ್ಕೊಂಡು ಒಳಗೆ ಇದ್ಬಿಡಿ ಅಂತ. ಇನ್ನೊಂದು ಸರ್, ನನಗೂ ನಿಮಗೂ ಇರೋ ಅದು ಒಂದು ಸೇಮ್ ಅಲ್ಲ ಅಂದರೆ ಒಂದು ಸಿಮಿಲರ್ ವಿಚಾರ ಏನು ಅಂದರೆ, ನಾನು ಜಿ ಸೀರಿಯಲ್ ಹುಚ್ಚಿ, ನೀವು ಜಿ ಸೀರಿಯಲ್ ಅಭಿಮಾನಿ ಅಲ್ವಾ? ಸೊ ನೀನು ಕರೆಕ್ಟಾಗಿ ನಮ್ಮ ಜಿ ಕನ್ನಡ ವಾಹಿನಿಲಿರೋದು ಬಹಳ ಒಳ್ಳೆ ಸದಸ್ಯ ನೀನು, ಆಯ್ತಾ? ಸೊ ಮುಂದಿನ ವಾರ ಯಾವ ಪುಣ್ಯಾತ್ಮ ಬರ್ತಾನೋ ನಿನ್ನ ಸಪೋರ್ಟ್ ಮಾಡೋಕ್ಕೆ, ಅವನು 16 ಹೆಜ್ಜೆ 32 ಹೆಜ್ಜೆ ಎಲ್ಲೆಲ್ಲಿರ್ತಾನೋ ಗೊತ್ತಿಲ್ಲ, ಬಟ್ ಅವನ ಜೊತೆ ಹೆಜ್ಜೆ ಹಾಕು, ಒಳ್ಳೆ ಡ್ಯಾನ್ಸನ್ನ ಮಾಡು ಅಂತ ನಾನು ಹಾರೈಸ್ತೀನಿ. ಗಾಡ್ ಬ್ಲೆಸ್. ಸರ್ಗೋಸ್ಕರ ವಿಟಿಲ್ ಹೇಳಿದ್ ಕೊಡ್ಬೇಕು. ಏನ್ ಕೊಡ್ಬೇಕು? ಸರ್ಪ್ರೈಸ್. ರಾಘು ನಿಮಗ್ ಚಾಕ್ಲೇಟ್ ಕೊಟ್ಟು ಅಲ್ಲಿ ನೋಡಿ ಅಣ್ಣಂಗೆ ರಾಖಿ ಕಟ್ತಾ ಇದಾರೆ ಅವರು. ಅಣ್ಣ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ 100% ನಿಮ್ ಕೈಲಿ ಆಗುತ್ತೆ. ಅದು ಟ್ರೈ ಮಾಡಿ 100% ನೀವು ಗೆದ್ದೇ ಗೆಲ್ತೀರಾ. ನನಗೇನೋ ಭರವಸೆ ಇದೆ. ರವಿ ಮಾಸ್ಟರ್ ಸಾಧಾರಣ ಮಾಸ್ಟರ್ ಅಲ್ಲ ಅವರು. ಖಂಡಿತ ಅವ್ರು ನಿಮ್ನ ಖಂಡಿತ ಚೆನ್ನಾಗಿ ಕೋಚ್ ಮಾಡ್ತಾರೆ. ಕಷ್ಟಪಡಿ, ಅಷ್ಟೇ ಇಂಟ್ರೆಸ್ಟ್ ಇಂದ ಮಾಡಿ, ಸಂತೋಷವಾಗಿ ಮಾಡಿ. ಆಲ್ ದಿ ಬೆಸ್ಟ್. ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಗನ. ಕೀಪ್ ರಾಕಿಂಗ್. ವೆಲ್ಕಮ್ ಟು ಡಿಕೆಡಿ. ಗುಡ್ ಲಕ್ ಗಗನ. ಬರ್ಲಿ ಚಪ್ಪಾಳೆ ಗಗನಾಗೆ ಪ್ಲೀಸ್. ಏನ್ ಸರ್ ಅದೇನು ನಾನಂದ್ರೆ ಅದು ನಿಮ್ ಸ್ಟೈಲಲ್ಲೇ ಹೇಳ್ಬೇಕು ಸರ್. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್. ಅಜಿಂಗ ಲಕ 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 ಬರ್ರೋ ಬರ್ರೋ ಬರ್ರೋ. ಸರ್ ಇದು ನಿಜವಾಗ್ಲೂ ನಿಮ್ದೇ ಸೌಂಡಾ? ನಂದೆ. ಹೆಂಗೆ ಹೇಳಿ ಅದನ್ನ ನೋಡೋಣ. ಕರೋನಾ ಬಂದಾಗ ಎಲ್ಲರೂ ಮನೇಲಿದ್ರು. ಅವಾಗ ನಾನು ಫೇಸ್ಬುಕ್ ಲೈವ್ ಬರುವೆ. ಕರೋನಾ ಬರುತ್ತೆ ಅಂತೆಲ್ಲ ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೆ. ಆಮೇಲೆ ತಿರುಪತಿ ದೇವಸ್ಥಾನ ಬಾಗ್ಲಾಕುತ್ತೆ ಅಂತಲ್ಲ ನಾನು ತಾರಾ ಮೇಡಮ್ ನನ್ನ ತಾಯಿ ತರ ಅವ್ರಿಗೆಲ್ಲ ಹೇಳ್ತಾ ಇರುವೆ. ಹೌದಾ ಗುರುಜಿ, ಅದೆಲ್ಲ ಆಗಲ್ಲ ಗುರುಜಿ, ಹಂಗೆಲ್ಲ ಹಾಕಲ್ಲ ಅನ್ನೋರು. ಹಾಗಾಗಿ ಇಲ್ಲ ಮೇಡಮ್, ನೋಡಿ ಕಾದ್ ನೋಡಿ ಬಾಗ್ಲಾಕ್ತಾರೆ ತಿರುಪತಿನ. ಮನುಷ್ಯ ರೋಡಲ್ಲಿ ಸಾಯ್ತಾನೆ. ಹೈವೇ ರೋಡಲ್ಲಿ ಕ್ರಿಕೆಟ್ ಆಡ್ ಬಂತ ಲೈವ್ ಅಲ್ಲಿ ಪ್ರೆಡಿಕ್ಷನ್ ಮಾಡ್ವೆ. ಜನ ನನ್ನ ಹುಚ್ಚ ಅನ್ನೋರು, ಆದ್ರೆ ಬಂದ್ಮೇಲೆಲ್ಲ ಅವ್ರು ಹುಚ್ಚ ಆದ್ರು. ಹಂಗೇನ್ ಬೇಜಾರಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಎಲ್ಲೋದ್ರು ನನ್ನ ಲೈವ್ ಇರೋ ಜ್ಯೋತಿಷ ಹೇಳ್ತಲೇ ಇರುವೆ. ಎಲ್ಲೇ ಹೋದ್ರು ಒಂದ್ ದಿವಸದಲ್ಲಿ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಫೇಸ್ಬುಕ್ ಲೈವ್ ನಾನು ಬರುವೆ. ಅವಾಗ ಜಿಂಗ ಲಕ ಲಕ ಬರ್ರೋ ಅನ್ವೆ. ಮಜಕ್ಕೆ ಬರೋರು ಬರ್ರೋ ಬರ್ರೋ ಬರ್ರೋ. ನನ್ನ ಫೇಸ್ಬುಕ್ ಅಲ್ಲಿ 10,000 ಇಂದ 12,000 ಜನ ವಿತ್ ಲೈವ್ ಬರೋರು. ಒಬ್ಬ ಅಸ್ಟ್ರಾಲಜಿಗೆ ಬರೋದು ಬಹಳ ಗ್ರೇಟ್. 10,000 ಜನ ಮಿನಿಮಮ್ ಲೈವ್ ಬರೋರು. ಸರ್ ಅದೊಂದು ಆ ಟ್ಯೂನ್ ಚೆನ್ನಾಗಿದೆ ಸರ್. ಆ ಜಿಂಗ ಲಕ 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 ಬರ್ರ ಆ ಟ್ಯೂನೇ ಸೂಪರ್ ಸರ್. ಅದು ವಿಷ್ಣು ಸರ್ ಹೇಳಿದ್ದಾರೆ ಲಗ 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 ಲಗ. ಅದೇ ಒಂದ್ ಸ್ವಲ್ಪ ಜಿಂಗ ಲಗ ಲಗ ಅಂದ್ರೆ ಮುಗೀತು.
ಸಿಂಗಲ್ ಅಕ್ಕ ಅಂದ್ರೆ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಅಂತ ಅದ್ರ ಮೀನಿಂಗ್. ಇದ್ರ ಮೀನಿಂಗ್ ಸರ್? ಹೌದು. ಮಾಸ್ಟರ್ ನೀವು ಸೌಂಡ್ ಮಾಡ್ತಾರ, ಯಾವತ್ತಾದ್ರೂ ಅದ್ರ ಮೀನಿಂಗ್ ನಿಮ್ಗೆ ಗೊತ್ತಿತ್ತ? ಕಚ 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 ಎಲ್ಲ. ಈಗ ನಿಮ್ಮ ಸೌಂಡ್ ನ ಅವ್ರ ಕೈಲಿ ಮಾಡ್ಸೋಣ ಹೆಂಗಿರುತ್ತೆ ಅಂತ ನೋಡ. ಮಾಸ್ಟರ್ ಜಿಂಗ ಲಕ ಇಲ್ಲ ನೀವ್ ಹೇಳಿ ಸರ್, ಅದ್ ಹೆಂಗೆ? ಜಿಂಗ ಲಕ 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 ಬರ್ರ 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 ಬರ್ರ. ಕಮಾನ್ ಮಾಸ್ಟರ್. ಆ ಜಿಂಗ ಲಕ 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 ಬರ್ರ 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 ಬರ್ರ. ನಾವು DKD 2024 ಅಂತ ಹಾಕಿದೀವಿ, 2024. ನೀವ್ ಯಾಕೆ ಸರ್ ಬರೀ 24 ಅಲ್ಲಿ ಬಂದಿದ್ದೀರಾ? 24 ನನ್ನ ಫೇವರೇಟ್ ನಂಬರ್ಸ್. ಬಹಳ ವಿಶೇಷವಾಗಿ ನನ್ನ ಮನೆ ಎಲ್ಲ ಕಟ್ಟಿದ್ರೆ ಆ 24 ನಂಬರ್ಸ್ ನ ಗೇಟಿಗೆಲ್ಲ ಮಾಡ್ತೀನಿ. ಈ ತರ ಎಲ್ಲ ಒಬ್ರಿಗೆ ಕೊಟ್ಟು ತುಂಬಾ ರಾಜೋಗನ ಅನುಭವಿಸಿದ್ದಾರೆ 100%. ಹಾಗಾಗಿ 24 ನಾನು ಕಲ್ತಿದ್ದು ನಂಗೆ ತೆಂಡೂಲ್ಕರ್ ನನ್ನ ಫೇವರೇಟ್ ಕ್ರಿಕೆಟ್ ಅಲ್ಲಿ ಗುರುಗಳು, ಅಂದ್ರೆ ನಂಗೆ ಅಸ್ಟ್ರಾಲಜಿಗೆ ಗುರುಗಳು ಅಂತ ಹೇಳ್ಬೋದು. ಅದೇ ತರ ನಂಗೆ ರಾಜ್ಕುಮಾರ್ ಅವ್ರು ಹುಟ್ಟಿರೋ ಡೇಟ್ 24, ಅವ್ರ ನನ್ನ ಫೇವರೇಟ್. ಶಿವಣ್ಣ ಅವ್ರ ಡೇಟ್ ಆಫ್ ಬರ್ತ್ 12ನೇ ತಾರೀಕು. ಶಿವಣ್ಣವ್ರಿಗೆ ಒಂದು ನಂಬರ್ ಕೊಡ್ಸಿ, ಕಾರ್ ನಂಬರ್ ಅಂತ ಹೇಳಿದೆ. ಅಂದ್ರೆ ಇವೆರಡು ಟ್ಯೂನ್ ಮಾಡಿ ಒಂದು ನಂಬರ್ ಟ್ಯೂನ್ ಮಾಡಿ ಕೊಟ್ಟಿದ್ದೆ. 24 ಅಂದ್ರೆ ವೆಹಿಕಲ್ ನಂಬರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂಬರ್, ಪಕ್ಕದಲ್ಲಿ ಶಿವಣ್ಣ 12 ಬರ್ತ್ ನಂಬರ್, ಡೇಟ್ ಆಫ್ ಬರ್ತ್ ನಂಬರ್. ಸಖತ್ತಾಗಿರುತ್ತೆ ಈ ನಂಬರ್, ಸಖತ್ ಬ್ಯಾಚ್ ಆಗುತ್ತೆ. ವಾವ್, ಬಂದ ತಕ್ಷಣ ಅಣ್ಣಂಗೆ ಕಾರ್ಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಗುರುಗಳು. ಬರಲಿ ಚಪ್ಪಾಳೆ. 24 and 12. ಅದ್ರಲ್ಲಿ ಇನ್ನೊಂದು, ನಾನು ಶಿವಣ್ಣ ಗೀತ ಅವ್ರದ್ದು ಗಂಡ ಹೆಂಡ್ತಿದ್ರೆ ಅವ್ರಂಗ್ ಇರ್ಬೇಕು ಅಂತ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಶಿವ ಪಾರ್ವತಿನ ಇವ್ರು ಯಾವಾಗ್ಲೂ ಒಟ್ಟಿಗೆ ನೋಡ್ದಂಗಾಗತ್ತೆ. ಹಾಗಾಗಿ ಇವ್ರ ಫಾಲೋವರ್ಸ್ಗೆ ಗಂಡ ಹೆಂಡತಿ ಫ್ಯಾಮಿಲಿ ಅನ್ನೋದು ಏನಂತ ಕಳ್ಸಿಕೊಡ್ತಾರೆ ಶಿವಣ್ಣರು. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಮ್ಮ DKD ತಂಡದಿಂದ ಒಂದು ಕಾಲ್ ಬರುತ್ತೆ ನಿಮ್ಗೆ, ನೀವು ಡಾನ್ಸ್ ಮಾಡ್ಬೇಕು ಸರ್ ಅಂತ ಹೇಳಿದಾಗ ನಿಮಗೆ ಆಗ ಹೆಂಗ ಅನ್ಸ್ತು? ನಿಮ್ ರಿಯಾಕ್ಷನ್ ಹೇಗಿತ್ತು ಸರ್? ನಾನು ಡ್ಯಾನ್ಸ್ ಅಂತ ಹೇಳಿ ಜೂನ್ದಲ್ಲಿ ಜ್ಯೋತಿಷ ಹೇಳಿ ಬೋರ್ ಆಗಿ ಹೋಗ್ಬಿಟ್ಟಿದೆ. ಶಿವಣ್ಣಂದು ಜೋಗಿ ಪಿಕ್ಚರ್ ನೋಡಿದೀವಿ. ಅದ್ರಲ್ಲಿ ಪ್ರೇಮ್ ಸಖತ್ತಾಗ ಆಡ್ಬಾರ್ದು, ಸತ್ ಮೇಲೆ ಒತ್ಕೋಯ್ತಾರೆ ಆಡ್ ಡ್ಯಾನ್ಸ್ ಮಾಡ್ಕೊಂಡು. ನಮಗೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ವಾ, ಇದ್ದಾಗಲೇ ಡ್ಯಾನ್ಸ್ ಮಾಡ್ಬೇಡ ಅಂತ ಆಸೆ ಪಟ್ಟು ಬಂದೆ. ಈ ನ್ಯೂಮರಾಲಜಿಕಲ್ ಇದೆಲ್ಲ ಹೇಳಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ನಿಮ್ಮ ಪ್ರೊಫೆಷನ್ ಏನಾಗಿತ್ತು ಅವಾಗ? ನಾವೊಬ್ರು ಒಳ್ಳೆ ಜಮೀನ್ದಾರ್ ಹಾಸನಲ್ಲಿ. ನಮ್ಮ ಮನೆ ಸುತ್ತ ಮಾವಿನ ಮರ. ನಾನು ಈ ಮರದಿಂದ ಆ ಮರಕ್ಕೆ ಇಳ್ದೆಲ್ಲ ಓಡಾಡ್ತಿಲ್ಲ. ಈ ಮರದಿಂದ ಆ ಮರಕ್ಕೆ ನೆದ್ಬಿಟ್ಟು ಯಾವನ್ ಬೇಕು ಅವನ್ ತಿನ್ಕೊಂಡು ಮನೆಗೆ ಬಂದ್ಬಿಡುವೆ. ಆರಾಮಾಗಿ ಆಡುವೆ. ದನ ಕರು ಜಾಸ್ತಿ ಆಗಿ, ಕೆಲಸದವ್ರು ಜಾಸ್ತಿ ಆಗಿ, ನಮ್ಮ ಅಪ್ಪ ಸಿಕ್ಕಾಪಟ್ಟ ಹೊಡೆಯೋರು ನಮಗೆ. ನಮ್ಮ ಅಪ್ಪಗೆ ಹೊಡೆಯೋದಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಅಪ್ಪನಿಗೆ 2 ಹೆಂಡ್ತಿರು, ನಾವು 2 ಹೆಂಡ್ತಿ ಮಗ ಒಡೆಯರು. ನನಗೆ ತಲೆ ಸಿಳಿರು 2 ಅಕ್ಷರ ಬರ್ತಾರಲ್ಲ. ಇಡೀ ಊರವ್ರ ಪಕ್ಕದೂರೆಲ್ಲ ಹೇಳೋರು ಇವ್ನು ಇಲ್ಲೇ ಇದ್ರೆ ಸಾಯಿಸ್ಬಿಡ್ತಾರೆ. ಹಾಗಾಗಿ ನಮ್ಮ ಅಮ್ಮನಿಗೆ ಹೇಳಿದೆ, ಅಮ್ಮ ನಾನು ಕದ್ದು ಹೋಯ್ತೀನಿ ಅಂತ. ನಾನು ಬಟ್ಟೆ ಎತ್ಕೊಂಡು ಕದ್ದು ಬಂದೆ. ಸೀದಾ ಸೇಲಮಿಗೆ ಹೋದೆ. ಕಾವೇರಿ ಗಲಾಟೆ ಆಗೋರ್ಗಿದ್ದೆ ಅಲ್ಲಿ. ಮತ್ತೆ ಕಾವೇರಿ ಗಲಾಟೆ ಅಲ್ಲಿ ಹೊಡೆದ್ರು ನಮಗೆ. ಮತ್ತೆ ಬೇಡಪ್ಪ ಅಂತ ಮತ್ತೆ ಬೆಂಗಳೂರು ಬೇಕಿದ್ದಿತ್ತಲ್ಲ, ಕೊಡು ಚೆನ್ನಾಗಿ ಅಂತ ಕದ್ದು ಹೆಂಗೋ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಒದ್ದಾಡ್ಕೊಂಡು ಹೆಂಗೋ ಬಂದು ಬೆಂಗಳೂರಿಗೆ ಬಿದ್ದು. ಮತ್ತೆ ಅದಾದ್ಮೇಲೆ ನನ್ನ ಬೇಕಲ್ಲಿ ಒಳ್ಳೆ ಮಾಸ್ಟ್ರು. ನನ್ನನ್ನು ಇಟ್ಕೊಂಡು ಬೆಂಗಳೂರಲ್ಲಿ ಯಾರು ಸಂಬಳ ಕೊಡಕ್ಕಾಗಲ್ಲ, ಯಾಕಂದ್ರೆ ನನ್ನ ನಂಬರ್ 1 ಮಾಸ್ಟ್ರು. ನಂಗೆ ಯಾರು ಕೊಡಕ್ಕಲ್ಲ, ನಾನು ಆಟ ಓಡಿಸ್ತೀನಿ ಅಂತ. ಅದೇ ಟೈಮ್ ನಮ್ಮ ಅಪ್ಪ ಓಡಿಸಿದ್ರಿ? ಹೌದೌದು.